ಎಲ್ರಿಗೂ ನಮಸ್ಕಾರ. ಇವತ್ತು ರೈತರ ದಿನಾಚರಣೆ. ನಮ್ಮೆಲ್ಲರಿಗೂ ಅನ್ನ ಕೊಡ್ತಕ್ಕಂತಹ ಇಷ್ಟುವರೆಗೂ ನಮ್ಮನ್ನು ಸಾಕಿ ಸಲಹಿದ ಆ ರೈತನಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಬೇಕು. ನೋಡಿ, ನನಗೆಷ್ಟು ನೋವಾಗುತ್ತೆ ಒಮ್ಮೊಮ್ಮೆ ಅಂತ ಹೇಳಿದ್ರೆ ನಮ್ಮ ರೈತರು ನೆನೆಸ್ಕೊಂಡ್ರೆ. ಕಾಲ್ಗೆ ಹಾಕೋ ಚಪ್ಪಲಿನ ಇವತ್ತು AC ರೂಮ್ಗಳಲ್ಲಿ ಮಾರ್ತಾರೆ. ಅದಕ್ಕೊಂದು ಬೆಲೆ ನಿಗದಿ ಮಾಡಿದ್ದಾರೆ. ಅಲ್ಲಿ ಹೋಗ್ತೀವಿ, ಅಲ್ಲಿ ಎಷ್ಟಿದೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ತೀವಿ. ಅದೇನೊಬ್ಬ ರೈತ ತಾನು ಬೆಳೆದಂತಹ ವಸ್ತುಗಳನ್ನು ಬೀದಿಲಿ ನಿಂತ್ಕೊಂಡು ಬಿಸಿಲಲ್ಲಿ ಮಾರುವಂತಹ ಪರಿಸ್ಥಿತಿ. ಅದಷ್ಟೇ ಅಲ್ಲ, ಎಲ್ಲರೂ ಬಾರ್ಗೇನ್ ಮಾಡ್ತಾರೆ. ಒಂದು ಕೊತ್ತಂಬರಿ ಸೊಪ್ಪಿನ ಕಂತೆಗೂ ಕೂಡ ಅವ್ನು 20 ರೂಪಾಯಿ ಹೇಳಿದ್ರೆ 8 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತಾರೆ. ಒಂದು ಎಳ್ನೀರಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಬಾರ್ಗೇನ್ ಮಾಡ್ತಾರೆ. ಆದರೆ ಶೋರೂಮ್ಗಳಲ್ಲಿ ಮಾರ್ತಕ್ಕಂತಹ ವಸ್ತುಗಳಿದೆಯಲ್ಲ, ಅದನ್ನು ನಾವು ಬಾಯಿ ಮುಚ್ಕೊಂಡು ತೊಗೊಂಡು ಬರ್ತೀವಿ. ನೋಡಿ, ನಿಮಗೊಂದು ಆಶ್ಚರ್ಯ ಆಗುತ್ತೆ. ಯಾರಾದರೂ ಈ ಫೋನ್ ಕಂಪ್ನಿಯವರು ಅಥವಾ ಕಂಪ್ಯೂಟರ್ ಕಂಪ್ನಿಯವರು ಅಥವಾ TV ಮಾರೋರು ನಮಗೆ ರೇಟ್ ಜಾಸ್ತಿ ಮಾಡಿ ಅಂತ ಸ್ಟ್ರೈಕ್ ಮಾಡೋದು ನೋಡಿದ್ದೀರಾ? ಇಲ್ಲ ಅಲ್ಲ. ಅದೇ ನಮ್ಮ ರೈತ ತಾನು ಬೆಳೆದಂತಹ ಒಂದಷ್ಟು ಕಬ್ಬಿಗೆ, ಒಂದಷ್ಟು ಮೆಕ್ಕೆಜೋಳಕ್ಕೆ ಅಥವಾ ಯಾವುದೇ ಒಂದು ಬೆಳೆಗೆ ಒಂದಷ್ಟು 4 ಕಾಸು ಸೇರಿಸ್ಕೊಡ್ರಪ್ಪೋ ಅಂತ ಲಬಲಬೋ ಅಂತ ಬಾಯಿ ಬಡ್ಕೊಂಡು ಟೆಂಟ್ ಹಾಕೊಂಡು ಬಿಸಿಲಲ್ಲಿ ವಾರಗಟ್ಟಲೆ ಇದು ಕೂತ್ಕೊಂಡು ಸ್ಟ್ರೈಕ್ ಮಾಡಬೇಕು. ಎಂಥ ದುರಂತ! ಇದು ನಮ್ಮ ಭವ್ಯ ಭಾರತ ಅಲ್ವಾ? ಸರ್ಕಾರದವರು ಎಲ್ಲ ಸೇವೆಗಳನ್ನು ಯಾರು ಪರ್ಮಿಷನ್ ಇಲ್ಲದೇ ಅವ್ರು ರೈಸ್ ಮಾಡ್ಬೋದು. ಬೇರೆ ಬೇರೆ ಕಂಪ್ನಿಯವರು ತಾವು ಉತ್ಪಾದನೆ ಮಾಡಿದಂತಹ ಪ್ರಾಡಕ್ಟ್ಗಳನ್ನು ಯಾರು ಪರ್ಮಿಷನು ಇಲ್ಲದೇ ರೈಸನ್ನು ಫಿಕ್ಸ್ ಮಾಡ್ಬೋದು, ಅಂದರೆ ರೇಟ್ ಫಿಕ್ಸ್ ಮಾಡ್ಬೋದು. ಆದರೆ ನಮ್ಮ ರೈತ ಬೆಳೆದಂತಹ ಒಂದು ಬೆಳೆಗೆ ಒಂದು ಬೆಂಬಲ ಬೆಲೆ ಕೊಡ್ರಪ್ಪೋ, ಒಂದು 100-200 ಸೇರಿಸ್ಕೊಡ್ರಪ್ಪೋ ಅಂತ ಲಬಲಬೋ ಅಂತ ಬಡ್ಕೊಂಡ್ರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಸಹಾಯ ಮಾಡಲ್ಲ. ಅಲ್ಲ, ನಾನು ತಿಳಿದೇ ಕೇಳ್ತೀನಿ. ನಮ್ಮಲ್ಲೊಬ್ಬ ಸರ್ಕಾರಿ ನೌಕರನಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಯಾಕೆ ಹೇಳಿ? ಅವನು ಸೇವೆ ಮಾಡ್ತಾನೆ, ಸಾರ್ವಜನಿಕ ಸೇವೆ ಮಾಡ್ತಾನೆ ಅಂತ. ಹೌದು, ಒಪ್ಕೊಳ್ಳೋಣ. ಅದೇ ಒಬ್ಬ ರೈತನೂ ಕೂಡ ತಾನು ಬೆಳೆದು ಜನರಿಗೆ ಕೊಡ್ತಾನೆ, ಅದು ಒಂದು ಸೇವೆ ತಾನೆ. ಸರ್ಕಾರಿ ನೌಕರ ಸೇವೆ ಮಾಡೋದಕ್ಕೆ ಸಂಬಳ ತಗೋತಾನೆ. ಒಬ್ಬ ರೈತ ತಾನು ಬೆಳೆದಂತಹ ಬೆಳೆಗೆ ಅದನ್ನು ಮಾರಿ ಅದು ಎಷ್ಟು ಬರುತ್ತೋ ಅದಷ್ಟು ತಗೊಂಡು ಜೀವನ ಮಾಡ್ತಾನೆ. ಇವರಿಬ್ಬರು ಮಾಡೋದು ಸೇವೆ ತಾನೆ. ಆದರೆ ಸರ್ಕಾರಿ ನೌಕರನಿಗೆ ಭಾನುವಾರ ರಜೆ ಇದೆ, ಅವನು ರಿಟೈರ್ಮೆಂಟ್ ಅಂತೇಳಿ 60 ವರ್ಷ ಅಥವಾ 62 ವರ್ಷ ಆದಮೇಲೆ ಅವನಿಗೆ ಪೆನ್ಷನ್ ಬರುತ್ತೆ, ಅವನಿಗೆ ಇನ್ಶೂರೆನ್ಸ್ ಇದೆ. ಆಕಸ್ಮಿಕವಾಗಿ ಅವನು ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಅವನಿಗೆ ಪೂರ್ತಿ ದುಡ್ಡು ಅವ್ರ ಮನೆಯವ್ರಿಗೆ ಬರುತ್ತೆ. ಅವರನ್ನು ನಂಬ್ಕೊಂಡಿರೋ ಕುಟುಂಬಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೆಲಸ ಸಿಗುತ್ತೆ. ಆದರೆ ರೈತನಿಗೆ ಏನಾದರೂ ತೊಂದರೆ ಆದರೆ ತಾನು ಕೆಲಸ ಮಾಡೋ ಜಾಗದಲ್ಲಿ ಒಂದು ಹಾವು ಕಚ್ಚಿನೋ ಅಥವಾ ಆನೆ ತುಳಿದೋ ಅಥವಾ ಇನ್ನೇನೋ ಆಗಿ ಅವನು ತೀರ್ಕೊಂಡ್ರೆ 1 ಲಕ್ಷ 2 ಲಕ್ಷ ಬಿಸಾಕ್ಬಿಟ್ಟು ಬಾಯಿ ಮುಚ್ಕೋತಾರೆ. ಇಡೀ ಜನ ಅವ್ರು ನಂಬ್ಕೊಂಡಿರ್ತಕ್ಕಂಥ ಜನ ಬೀದಿಗೆ ಬರ್ತಾರೆ. ಇದು ಯಾವ ಸೀಮೆ ನ್ಯಾಯ? ಒಬ್ಬ ಸರ್ಕಾರಿ ನೌಕರನಿಗೆ ಹೇಗೆ ಒಂದು ಕನ್ಸಿಡ್ರೇಷನ್ ಇದೆ, ಹಾಗೆ ರೈತನಿಗೆ ಯಾಕೆ ಮಾಡಬಾರ್ದು? ದಯವಿಟ್ಟು ಯಾರಾದರೂ ಒಬ್ಬರು ರೈತರು ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಂದು ಅರ್ಜಿಯನ್ನು ಹಾಕೋದು ಬೆಟ್ರಾ ಅಂತ. ನೀವು ಮಾಡೋದು ಸರ್ವಿಸ್ ತಾನೆ, ಅವನು ಮಾಡೋದು ಸರ್ವಿಸ್ ತಾನೆ. ಹಾಗಾದರೆ 60 ವರ್ಷ ಆದಮೇಲೆ ಅವನಿಗೆ ವಿಶ್ರಾಂತಿ ಬೇಕು ಅನ್ನೋದಾದರೆ ನಮ್ಮ ರೈತನಿಗೆ 60 ವರ್ಷ ಆದಮೇಲೆ ಯಾಕೆ ವಿಶ್ರಾಂತಿ ಬೇಡ? ಅವನು ಸಾಯೋ ತನಕ ಕೆಲಸ ಮಾಡಬೇಕಾ? ಇದು ಯಾವ ಸೀಮೆ ನ್ಯಾಯ? ಅವನಿಗೊಂದು ಇನ್ಶೂರೆನ್ಸ್ ಇಲ್ಲ, ಅಥವಾ ಅವನಿಗೊಂದು ರಿಟೈರ್ಮೆಂಟ್ ಪಾಲಿಸಿ, ಅವ್ನು ರಿಟೈರ್ಡ್ ಆದಮೇಲೆ ಏನೋ ಒಂದಷ್ಟು ದುಡ್ಡು ಬರುತ್ತೆ ಅನ್ನೋಂಗಿಲ್ಲ, ಅವ್ನು ರೆಸ್ಟ್ ಮಾಡೋಂಗಿಲ್ಲ, ಅವನಿಗೆ ಪೆನ್ಷನ್ ಇಲ್ಲ. ಇದು ನಮ್ಮ ಭಾರತ. ಹೆಸರಿಗೆ ಮಾತ್ರ ಓಹೋ ರೈತ, ನಮ್ಮ ಸರ್ಕಾರ ಜನಪರ ಸರ್ಕಾರ, ರೈತರ ಸರ್ಕಾರ. ಬಹಳ ಬಹಳ ಅಸಹ್ಯ ಆಗುತ್ತೆ. ರೈತನನ್ನು ಇಷ್ಟರ ಮಟ್ಟಕ್ಕೆ ಗೊಳುಯ್ಕೋತಾ ಇದ್ದೀರಾ. ರೈತನಿಗೆ ಅವನು ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ದಾನೆ. ಎಲ್ಲೂ ಬೆಳಕಿಗೆ ಬರ್ತಾ ಇಲ್ಲ, ಆದರೆ ಎಲ್ಲರ ಹೊಟ್ಟೆ ತುಂಬಿಸ್ತಾ ಇದ್ದಾನೆ. ಆದರೆ ಯಾರೂ ಕೂಡ ಅವನನ್ನು ಪರಿಗಣಿಸ್ತಾ ಇಲ್ಲ. ಬಹಳ ದುಃಖ ಆಗುತ್ತೆ, ಬಹಳ ನೋವಾಗುತ್ತೆ. ನಾನು ಈ ಮೂಲಕ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ರೈತನಿಗೆ ಗೌರವ ಕೊಡಿ. ಅವನು ಗೌರವ ಕೊಡೋದು ಅಂತಂದ್ರೆ ಏನು ಗೊತ್ತಾ? ಅವನು ಯಾವುದಾದ್ರೂ ವಸ್ತುಗಳನ್ನು ಮಾರಾಟ ಮಾಡುವಾಗ ಸೂಕ್ತ ಬೆಲೆಯನ್ನು ಕೊಟ್ಟು ತಗೊಳ್ಳಿ, ಚೌಕಾಶಿ ಮಾಡೋದನ್ನು ಬಿಟ್ಟುಬಿಡಿ. ಪ್ರಪಂಚದಲ್ಲಿ ಮಾರುವ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಒಂದು ಬೆಲೆ ನಿಗದಿ ಅಂತಿದೆ. ನಮ್ಮ ರೈತ ಬೆಳೆದಂಥ ಯಾವ ವಸ್ತುಗಳಿಗೂ ಕೂಡ ಬೆಲೆ ನಿಗದಿ ಇಲ್ಲ. ಸಿಕ್ಕಿದ್ರೆ ಅವನ ಅದೃಷ್ಟ, ಸಿಕ್ಕದೇ ಇದ್ದರೆ ಅವನ ಗ್ರಹಚಾರ. ದಯವಿಟ್ಟು ಇನ್ನು ಮುಂದಾದರೂ ಕೂಡ ಅವನನ್ನು ಪರಿಗಣಿಸೋದ್ರ ಮೂಲಕ, ಅವನಿಗೆ ಗೌರವ ಕೊಡೋದ್ರ ಮೂಲಕ, ಅವನು ಬೆಳೆದಂತಹ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ಕೊಡೋದ್ರ ಮೂಲಕ ನೀವು ಅವನನ್ನೂ ಒಬ್ಬ ಮನುಷ್ಯ ಅಂತ ನೀವು ಪರಿಗಣಿಸೋದಾದರೆ ಅವನ ಆತ್ಮಹತ್ಯೆ ನಿಲ್ಲಿಸ್ಬೋದು. ಅವನ ಜೀವನಕ್ಕೆ ಒಂದು ದಾರಿಯನ್ನು ನಾವು ಕಲ್ಪಿಸ್ಕೊಟ್ಟಂಗಾಗುತ್ತೆ.
ದಯವಿಟ್ಟು ಈ ಮೂಲಕ ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಇನ್ನೊಂದು, ಎಲ್ಲ ರೈತರಿಗೆ ನನ್ನದೊಂದು ಕೊನೆ ವಿನಂತಿ. ನಿಮ್ಮ ಪಿತ್ರಾರ್ಜಿತರು ನಿಮಗೆ ಏನೇನು ಕೊಟ್ಟಿದ್ದಾರೆ, ಅದು ಅರ್ಧ ಎಕರೆ ಆಗಿರ್ಬೋದು, 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, ದಯವಿಟ್ಟು ಯಾವ ರೈತರೂ ಕೂಡ ಏನೋ ಒಂದು ಒಳ್ಳೆ ಬೆಲೆ ಬರ್ತಾ ಇದೆ, ಕೈ ತುಂಬ ಕಾಸು ಬರುತ್ತೆ ಅಂಥೇಳಿ ಈ ಮಧ್ಯವರ್ತಿಗಳು ಅಥವಾ ಸರ್ಕಾರದವ್ರು ಏನೇನೋ ಆಫರ್ ಕೊಡ್ತಾರೆ ಅಂಥೇಳಿ ನಿಮ್ಮ ಜಮೀನುಗಳನ್ನು ಮಾರ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ವಿಷಯನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಇನ್ನು ಕೆಲವು ವರ್ಷಗಳಲ್ಲಿ ಚಿನ್ನ ತಗೊಳ್ಬೋದು, ಮಣ್ಣು ತಗೊಳ್ಳೋಕ್ಕಾಗಲ್ಲ. ಈ ಮಂಡಿಗೆ ಚಿನ್ನಕ್ಕಿಂತ 10 ಪಟ್ಟು ಬೆಲೆ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವ ರೈತನ ಹತ್ರ 4 ಎಕರೆ 5 ಎಕರೆ ಜಮೀನು ಇದೆಯೋ ಅದನ್ನು ರೈತ ಉಳಿಸ್ಕೊಂಡಿದ್ದಾನೋ, ಇನ್ನು ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳ ಸಾಲಿನಲ್ಲಿ ಆ ರೈತ ನಿಂತ್ಕೊಳ್ತಾನೆ. ಯಾವ್ಯಾವುದೋ ಕೂಡ ಪ್ರಲೋಭನೆಗಳಿಗೆ, ಆಸೆಗಳಿಗೆ ಬಲಿಯಾಗಿ ನಿಮ್ಮ ಜಮೀನುಗಳನ್ನು ಮಾರ್ಕೊಳ್ಬೇಡಿ. ನೀವು ಕೆಲಸ ಮಾಡ್ತಿದ್ರೂ ಪರವಾಗಿಲ್ಲ, ಅದನ್ನು ಮಾಳಕ್ಕಿಡಿದ್ರೂ ಪರವಾಗಿಲ್ಲ, ಅದರಲ್ಲಿ ನೀವು ಬೆಳೆ ಬೆಳೆದೇ ಇದ್ರೂ ಪರವಾಗಿಲ್ಲ, ಅದನ್ನು ಹಾಗೆ ಉಳಿಸ್ಕೊಳ್ಳಿ ಸಾಕು. ಮುಂದೆ ಯಾರೋ ಒಬ್ಬರು ಬಂದು ಅದನ್ನು ಬೆಳೆದು ನಿಮಗೆ ಕೈ ತುಂಬ ದುಡ್ಡು ಕೊಡ್ತಾರೆ. ಈ ನಿಟ್ಟಿನಲ್ಲಿ ರೈತರೆಲ್ಲ ಆಲೋಚನೆ ಮಾಡಬೇಕು. ದಯವಿಟ್ಟು ಇನ್ನೊಂದು ಬಹಳ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ದುರಂತ ಏನು ಅಂದರೆ, ಹಳ್ಳಿಲಿರ್ತಕ್ಕಂಥ ರೈತರುಗಳು ತಮ್ಮ ಹೆಣ್ಣು ಮಕ್ಕಳನ್ನೇ ರೈತರುಗಳಿಗೆ ಕೊಡ್ತಾ ಇಲ್ಲ. ನಮ್ಮ ಮಕ್ಕಳು ರೈತರ ಮನೆಗೆ ಹೋದರೆ ನೆಮ್ಮದಿ ಇರೋದಿಲ್ಲ, ಖುಷಿಯಾಗಿರೋದಿಲ್ಲ, ಸಂತೋಷವಾಗಿರೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ನೀವು ಒಬ್ಬರು ರೈತರಾಗಿ ನೀವೇ ರೈತರ ಮಕ್ಕಳಿಗೆ ಹೆಣ್ಣು ಕೊಡದಿದ್ದರೆ ಬೇರೆಯವ್ರು ಎಲ್ಲಿ ಕೊಡೋಕ್ಕೆ ಸಾಧ್ಯ? ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ರೈತನಿಗೆ ಹಿಂಸೆ, ಬಹಳ ನೋವಿನಿಂದ, ಬಹಳ ಸಂಕಟದಿಂದ, ಬಹಳ ಹಿಂಸೆಯಿಂದ ಬದುಕ್ತಾ ಇದ್ದಾನೆ. ಮಾನಸಿಕವಾಗಿ ಕುಗ್ಗೋಗಿದ್ದಾನೆ. ಕೌಟುಂಬಿಕವಾಗಿ ತನ್ನ ಮಗನಿಗೆ ಒಂದು ಹೆಣ್ಣು ಆಗಲಿಲ್ವಲ್ಲ ಅನ್ನೋ ನೋವಿನಿಂದ ಕುಗ್ಗೋಗಿದ್ದಾನೆ. ಆರ್ಥಿಕವಾಗಿ ಕುಗ್ಗೋಗಿದ್ದಾನೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕುಗ್ಗೋಗಿದ್ದಾನೆ. ದಯಮಾಡಿ ರೈತರಿಗೆ ಎಲ್ಲರೂ ಕೂಡ ಸರ್ಕಾರ, ಸಮುದಾಯ, ಸಮಾಜ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ನ ಈ ಸರ್ಕಾರ ಕೊಡಬೇಕು. ಅವರನ್ನು ಒಬ್ಬರು ಮನುಷ್ಯರು ಅಂತ ಪರಿಗಣಿಸಿ. ಇದಕ್ಕಿಂತ ನನ್ನಲ್ಲಿ ಹೇಳೋಕ್ಕೆ ಇನ್ನು ಯಾವ ಶಬ್ದಗಳು ಉಳ್ಕೊಂಡಿಲ್ಲ. ಮತ್ತೊಮ್ಮೆ ರೈತರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು.